ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆವರಣದಲ್ಲಿ ಕ್ಷಯರೋಗ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೀಗೋಡಿ ಹಾಡಿಯ ಗಿರಿಜನರಾದ ಬಿಟಿ ಚಾಂಪಿಯನ್ ಶ್ರೀಮತಿ ಸುಮಾ ಅವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು ಮತ್ತು ಬಸವರಾಜನಕಟ್ಟೆ ಹಾಡಿಯ ಶ್ರೀಮತಿ ಮಾಲತಿ ಅವರು ಸಂಪ್ರದಾಯದ ಪ್ರತಿನಿಧಿಯಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಾಮಾನ್ಯ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಾಗೇಶ್ ರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಸ್ಪತ್ರೆಯ ಹಿರಿಯ ಆಪ್ತ ಸಮಾಲೋಚಕರಾದ ನಾಗರತ್ನ ಎನ್ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಸಂಧ್ಯಾ ಬಿಜಿ, ಆಯುರ್ವೇದ ಹಿರಿಯ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಎಸ್, ಸಿಬ್ಬಂದಿಗಳಾದ ವೆಂಕಟಸ್ವಾಮಿ, ರೂಪೇಶ್, ರಾಜೇಶ್, ಬಂಗಾರಶೆಟ್ಟಿ, ಸುಧಾರಾಣಿ, ನಾಗರತ್ನ, ಗೋಪಾಲಕೃಷ್ಣ, ನವೀನ್ ಕುಮಾರ್, ಪ್ರಮೋದ್, ಮಂಜುಳಾ, ಪುಟ್ಟಮ್ಮ, ಪದ್ಮರಾಜ್, ಲತಾ, ಪ್ರಕಾಶ್, ಯೋಗೇಶ್ವರಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಸಹಾಯ ಮಾಡಬೇಕು. ಈ ತರದ್ದು ಒಂದು ಹೂಡಿಕೆಗೆ ಬೇಕಾಗಿರುವಂತ ಖರ್ಚು ವೆಚ್ಚಗಳ ಬಗ್ಗೆ ಕೂಡ ಸರ್ಕಾರ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಲಿಕ್ಕೆ ಸರ್ಕಾರಕ್ಕೆ ಅಥವಾ ಸಮುದಾಯಕ್ಕೆ ಒಂದು ಇದನ್ನ ನೀಡಿದೆ. ಅದ್ರ ಪ್ರಕಾರ ಒಂದು ಯೋಜನೆಗಳು ಆಗ್ತಾ ಇದೆ. ಈಗ ಉದಾಹರಣೆಗೆ ಟಿಬಿ ಕಾಯಿಲೆಯನ್ನ ನಿರ್ಮೂಲನ ಮಾಡಬಹುದು ಇಲ್ವೋ, ಮಾಡಕ್ಕಾಗತ್ತೋ ಇಲ್ವೋ ಆ ಪ್ರಶ್ನೆ ಬಂದರೆ ನಾವು ಪ್ರಪಂಚ, ದೇಶ, ಗ್ರಾಮ, ರಾಜ್ಯ ಎಲ್ಲ ಅದರಿಂದ ಯೋಚನೆ ಮಾಡೋಣ. ಫಸ್ಟ್ ಒಂದು ವ್ಯಕ್ತಿಯಾಗಿ ನೋಡೋಣ. ನಮ್ಮ ಎದುರುಗಡೆ ಇಬ್ಬರು ಕೂತಿದ್ದಾರೆ, ಟಿಬಿ ಕಾಯಿಲೆ ಅವ್ರು ಬಂದಿತ್ತು, ಅವ್ರು ಔಷಧಿ ತಗೊಂಡಿದ್ದಾರೆ, ಅವ್ರು ವಾಸಿಯಾಗಿದ್ದಾರೆ. ಒಂದು ವ್ಯಕ್ತಿಗೆ ಆಗೋದು ಇನ್ನೂ 10 ಜನಕ್ಕೆ ಆಗ್ಬೋದಲ್ವಾ? ಒಂದು ಹಳ್ಳಿನಲ್ಲಿ ಒಂದು 10 ಜನಕ್ಕಿತ್ತು, ಅವ್ರು ವಾಸಿ ಆಯಿತು ಅಂದರೆ ಆ ಹಳ್ಳಿಯಿಂದ ವಾಸಿ ಹೊರಟೋಗ್ಬೋದಲ್ವ? ಅದು ಹಳ್ಳಿನಲ್ಲಿ ಹೋಯ್ತು ಅಂದರೆ ತಾಲೂಕಿನಲ್ಲಿ ಹೋಗ್ಬೋದು, ಜಿಲ್ಲೆನಲ್ಲಿ ಹೋಗ್ಬೋದು, ರಾಜ್ಯದಲ್ಲಿ ಹೋಗ್ಬೋದು, ದೇಶದಲ್ಲೂ ಹೋಗ್ಬೋದು. ಅದ್ರ ಬಗ್ಗೆ ಯಾರಿಗಾರು ಸಂದೇಹ ಇದೆಯಾ? ಟಿಬಿ ವಾಸಿ ಮಾಡೋಕ್ಕಾಗೋದಿಲ್ಲ, ಅದನ್ನು ನಿರ್ಮೂಲ ಮಾಡೋಕ್ಕಾಗಲ್ಲ ಅಂತ? ಖಂಡಿತ ಇಲ್ಲ, ವಾಸಿ ಮಾಡ್ಬೋದು. ಹಾಗಾದ್ರೆ ಯಾಕೆ ವಾಸಿ ಆಗ್ತಾ ಇಲ್ಲ? ಈಗಿನ ಸ್ಥಿತಿ ಏನು? ನಾವೆಲ್ಲರೂ ಒಂದು ಜ್ಞಾಪಕ ಇಟ್ಕೊಳ್ಳೋಣ. ಟಿಬಿ ಕ್ರಿಮಿ ನಾವು ಹೇಗೆ ಈ ಪ್ರಪಂಚದಲ್ಲಿ ಬದುಕಿದೀವೋ ಆ ಕ್ರಿಮಿನೂ ಉಳ್ಕೊಂಡಿದೆ. ನಾವು ಟಿಬಿ ಮುಕ್ತ ಮಾಡ್ತಿದ್ದೀವಿ ಅಂದ್ರೆ ಆ ಕ್ರಿಮಿಯಿಂದ ನಮಗೆ ತೊಂದರೆ ಆಗದೆ ತಪ್ಪಿಸ್ತಿದ್ದೀವಿ ಅಂತ ಹೊರತು ಗಾಳಿನೆಲ್ಲ ಎಲ್ಲೆಲ್ಲಿದ್ದು ಅಲ್ಲೆಲ್ಲ ಹೋಗ್ಬಿಟ್ಟು ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಉದಾಹರಣೆಗೆ ಮನೆಯಲ್ಲೇ ಕಮ್ಮಿ ಮಾಡ್ತೀವಿ ಇರ್ಬೋದು, ಮನೆಯಲ್ಲೇ ವಾಸಿ ಮಾಡ್ತೀವಿ ಇರ್ಬೋದು, ಡೆಂಗು ವಾಸಿ ಮಾಡ್ತೀವಿ ಇರ್ಬೋದು,